ಹೆಲೋ ಗೈಸ್, ನಾವಿವತ್ತು ಶಿವನ ಸಮುದ್ರದ ಹತ್ತಿರದಲ್ಲಿರೋ ಬ್ಯಾಕ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಆಲ್ ವ್ಲಾಗ್ನ ಮಾಡಿ ಅಂತ ರಿಕ್ವೆಸ್ಟ್ ಇರೋದ್ರಿಂದ ಎಷ್ಟೋ ದಿನಗಳಾದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಮುಂದೆ ಹೋಗು ಡೈರೆಕ್ಟ್. ಈ ಕಡೆ ಬಂದ್ರಲ್ಲ. ನೋಡಿ ಇಲ್ಲಿ ಮಣ್ಣು. ಇದೇ ಥರ ರೈಡ್ನ ಎಂಜಾಯ್ ಮಾಡಿಕೊಂಡು ಕೊನೆಗೂ ಗಗನಚುಕ್ಕಿ ಫಾಲ್ಸ್ನ ತಲುಪಿದ್ವಿ. ಅಲ್ಲಿ ಬ್ಯಾಕ್ ಫಾಲ್ಸ್ಗೆ ಹೋಗ್ಬೇಕು. ಜಾಲಿ ಜಾಲಿ ಎಲ್ಲ ಜಾಲಿ ಗೈಸ್ ಎಂದು ಹಲೋ ಗೈಸ್, ದಿಸ್ ಈಸ್ ಬರೀ ಇಂಥದೆಯಾ. ದಿಸ್ ಈಸ್ ಸ್ಮೈಲ್ ಮಾಡ್ತಾ ಇದ್ದಾನೆ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡವಾ ನೋಡಿ, ಇವರೆಲ್ಲ ಏನೇನೋ ತೆಗ್ದಾಕ್ತಾ ಇದ್ದಾರೆ. ಇವರು ಸ್ಪರ್ಧೇನ್ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಫಾರ್ವರ್ಡ್ ಮಾಡೋ ನಿಲ್ಸು ಬ್ಯಾಕ್ 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 ಬಾ ಪ್ಲೇ. ಗೈಸ್, ಇವಾಗ ನೋಡಿ ಅಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗ್ಬೇಕು ಅಂತಂದರೆ ಕಾಲ್ನಡಿಗೆಲ್ಲೇ ಹೋಗಬೇಕು. ಅಡ್ಡದಾರಿ ಇದು. ಸೊ ಡೈರೆಕ್ಟ್ ರೂಟ್ ಯಾವುದೂ ಇಲ್ಲ, ಯಾಕಂದರೆ ಇದು ಮೇನ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ. ಈ ರಿಸ್ಟ್ರಿಕ್ಟೆಡ್ ಏರಿಯಲ್ಲಿ ರಿಕ್ಸ್ ತಗೊಂಡು ನಾವು ಹೋಗ್ತಾ ಇದ್ದೀವಿ. ಗೈಸ್, ಹಾಯ್ ಗೈಸ್, ದಿಸ್ ಈಸ್ ಯಾಪ. ಕಡೆ ಇವಾಗ ನೋಡ್ತಾ ಇರ್ಬೋದು, ಇದು ತುಂಬಾನೇ ರಿಸ್ಟ್ರಿಕ್ಟೆಡ್ ಏರಿಯಾ. ಇಲ್ಲಿ ಬಿತ್ತು ಅಂತಂದ್ರೆ ಕೈ ಹಾಕಬೇಕಾಯ್ತು. ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ಅಂಡ್ ಲಾಸ್ಟ್ ಅಲ್ಲಿ ಹೋಗ್ತಾ ಇರೋನ ಹೆಸರು ಕಿರಣ್ ಅಂತ. ಅವನು ಎಕ್ಸ್ರೇ ಸ್ಪೆಷಲಿಸ್ಟ್. ಅವನ ಹತ್ರ ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ. ಗೈಸ್ ನೋಡ್ತಾ ಇರ್ಬೋದು, ನಮ್ಮ ಇವಾಗ ಫ್ರೆಂಡ್ ಒಬ್ಬ ಹೋಗ್ತಾ ಇದ್ದಾನೆ. His name is Salvin. And another one guys, that guy name is ಇವಾಗ ನೋಡ್ತಾ ಇರ್ಬೋದು
ಗಂಟೆ ಮುಂದೆ ಇವು ನೋಡಿದ್ರೆ ನನ್ನೇ ಚಿಮ್ಮಿಯೋ ಥರ ಬರ್ತಾ ಇದ್ದಾವೆ. ಸೊ ನೋಡ್ತಾ ಇರ್ಬೋದು, ಇವಾಗ ಅಡ್ಡಾರಿಲಿ ರಿಸ್ಕ್ ತಗೊಂಡು ಬರ್ತಾ ಇದ್ದೀವಿ ಬಿಕಾಸ್ ಆಫ್ ಒಂದು ಬ್ಯೂಟಿಫುಲ್ ಆದಂಥ ವ್ಯೂಗೋಸ್ಕರ ಮಾತ್ರ. ಆ ಬ್ಯೂಟಿಫುಲ್ ಆದಂಥ ವ್ಯೂನ ಆದಷ್ಟು ಬೇಗ ತೋರಿಸ್ತೀನಿ ಏನಂತ. ಬ್ಯಾಕ್ ವಾಟರ್ ಫಾಲ್ಸ್ ಗೈಸ್ ನೋಡ್ತಾ ಇರ್ಬೋದು ನೀವು ಇವಾಗ. ಅಲ್ಲಿ ಏನು ಕಾಣಿಸ್ತಾ ಇದೋ, ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ನೀರು ಯಾವ ಥರ ಹೋಗ್ತಾ ಇದೆ, ಹೊಗೆ ರೂಪದಲ್ಲಿ ಹೋಗ್ತಾ ಇದೆ. ಬ್ಯೂಟಿಫುಲ್ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿಂದ ಅಲ್ಲಿವರೆಗೆ ಹೋಗ್ಬೇಕು ಅಂದರೆ ಸುಮಾರು ಒಂದು 10 ಕಿಲೋಮೀಟರ್ ತನಕ ನಡ್ಕೊಂಡು ಹೋಗ್ಬೇಕು. ಗಾಯ್ಸ್ ಅವನು ಇವಾಗ ಹೋದ್ನಲ್ಲ, ಅವನ ಹೆಸರು ನಿಂಗರಾಜ್ ಅಂತ. ಅವನು ಏನು ಹೇಳ್ತಾ ಇದ್ದಾನೆ ಅಂತಂದರೆ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಬಂದಿರೋದು ಲೈಕ್ ಮಾಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸುತ್ತಮುತ್ತಲಿನ ಪರಿಸರ ತುಂಬಾ ಸಖತ್ತಾಗಿದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಆ ನದಿ ಹತ್ರನೂ ಕೂಡ ಹೋಗ್ತೀವಿ. ಬಟ್ ತುಂಬಾ ರಿಸ್ಕಿ ಇದೆ ಗೈಸ್. ಯಾಕಂತಂದರೆ ಇಲ್ಲಿ ತುಂಬಾ ನೋಡ್ತಾ ಇರ್ಬೋದು ಈ ಥರ ಪಾಸೆಗಳಿದ್ದಾವೆ. ಆಮೇಲೆ ಇಲ್ಲಿ ಸ್ಕಿಡ್ ಆಗುತ್ತೆ. ಕಾಲ ಆಗ್ತು ಅಂತಂದರೆ ಈ ಥರ ಸ್ಕಿಡ್ ಆಗೋ ಚಾನ್ಸ್ ಇದೆ. ತುಂಬಾ ಸ್ಮೂತ್ ಇದೆ ಇದು ಕಲ್ಲು. ಸೊ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ನೋಡಿ ಅವ್ರು ಆಲ್ರೆಡಿ ಹೋಗ್ತಾ ಇದ್ದಾರೆ. ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಲೇಟ್ ಆಗ್ತಾ ಇದೆ. ನಮ್ತಳ ಹಣಕ್ಕೆ ಬರುತ್ತೆ ಆಮೇಲೆ ಎಲ್ಲನೂ ಅದು ನಮ್ತಳ ಹಣಕ್ಕೆ ಬರುತ್ತೆ ಆಮೇಲೆ ಎಲ್ಲನೂ ಅದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಮ್ತಳ ಹಣಕ್ಕೆ ಬರುತ್ತೆ ಆಮೇಲೆ ಎಲ್ಲನೂ ಅದು. ಯಾರೋಗಿದ್ರೆ ಇಟ್ಕೊಂಡ ಗಾಯ್ಸ್. ಅಂತೂ ಇಂತೂ ಕೊನೆಗೆ ನೀವು ನೋಡ್ತಾ ಇದ್ದಂಥ ವಾಟರ್ ಫಾಲ್ ಬಂದಿದೆ. ನೋಡಿ ಎಷ್ಟು ಸೊಗಸಾಗಿರಿತಾ ಇದೆ. ನೋಡ್ತಾ ಇದ್ದೀರಲ್ವ, ಫೋಟೋ ಶೂಟ್ನ ಮಾಡ್ತಾ ಇದ್ದಾನೆ. ಇವನದು ಫೋಟೋಸ್ಗಳು ಮಾತ್ರ ಅವಾಗಿಂದ ನಮ್ಮ ಗ್ಯಾಂಗಲ್ಲಿ ತುಂಬಾ ಸಾಗದಾಗಿ ಬಂದಿದೆ. ನನ್ನ ಫೋಟೋಸ್ಗಳನ್ನ ಅಷ್ಟು ತಗೊಂಡಿಲ್ಲ, ಯಾಕಂದರೆ ನಾನು ವ್ಲಾಗ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ. ಇಲ್ಲಿ ನೋಡಿ ಇವನಿದ್ದಾನಲ್ಲ, ಇವನು ಒಂದು ಫೋಟೋನು ಕೂಡ ತೆಗಿಸ್ಕೊಂಡಿಲ್ಲ. ತುಂಬಾ ಆಸೆ ಇದೆ ಫೋಟೋ ತೆಗಿಸ್ಕೋಬೇಕು ಅಂತ, ಬಟ್ ಆಗ್ತಾ ಇಲ್ಲ. ಇದು ಜೀವನ ಅಲ್ಲ ಕಣ. ಯಾಕಲ ಬದುಕಿಸ್ತೆ, ನಾನು ಬಿಟ್ಬಿಡ್ಲ ಸತ್ತೋಗ್ತೀನಿ ಕಣ. ತುಂಬಾ ಸಖತ್ತಾಗಿ ಫೋಟೋ ಶೂಟ್ ತೆಗಿಸ್ತಾ ಇದ್ದಾರೆ ಗೈಸ್. ನನಗೂ ತುಂಬಾ ಆಸೆ ಇದೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ. ಸೊ ವ್ಲಾಗ್ ಮಾಡ್ತಾ ಇರೋದ್ರಿಂದ ಇಂಥ ಬ್ಯೂಟಿಫುಲ್ ನೇಚರ್ಗೆ ಆಗ್ತಾ ಇಲ್ಲ. ಸೊ ಇಲ್ಲಿ ಯಾಕೋ ನಮ್ಮ ಫ್ರೆಂಡ್ಸು ಓಡ್ ಬರ್ತಾ ಇದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಾಯ್ತು 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 ಓಡು 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 ಗಾಯ್ಸ್. ಇವಾಗ ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿರೋದ್ರಿಂದ ಪೊಲೀಸ್ ಬಂದಿದ್ದಾರೆ. ಸೊ ಎಲ್ಲಿ ತಗೊಳಕಲ್ತೀವೋ ಗೊತ್ತಿಲ್ಲ. ನಮ್ಮ ತಿಥಿ ಕಾರ್ಡ್ ನಾವೇ ಓದ್ದಂಗಿದೆ. ನಮ್ಮ ಅದೃಷ್ಟಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ ಹತ್ತಿರದಲ್ಲೇ ಬಂದಿದ್ದೀವಿ. ದೂರಕ್ಕೇನು ಹೋಗಿಲ್ಲ. ದೂರಕ್ಕೆ ನಮ್ಮಿಬ್ಬರು ಫ್ರೆಂಡ್ಸ್ ಕೂಡ ಹೋಗಿದ್ದಾರೆ. ಅವರು ಫೋಟೋಸ್ ತೆಗಿತಾ ಹತ್ತಿರದಲ್ಲೇ ಇದ್ದಾರೆ. ಮೀಟರ್ ಬೇಕು, ಮೀಟರ್ ಮೀಟರ್. ಗಾಯ್ಸ್ ಇವನೊಬ್ಬ ಬಿದ್ದೋಗಿದ್ದಾನೆ, ನೋಡ್ತಾ ಇರ್ಬೋದು. ನಡ್ರಿ ನಡ್ರಿ.
ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಓಡು 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 ಓಡು, ಅಲ್ಕಿರಿ ಬೇಡ, ಮುಚ್ಕ ನಡಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ್ ಹೆಂಗ ನೋಡೋ. ಗಾಯ್ಸ್ ನೋಡ್ತಾ ಇರ್ಬೋದು ಗಾಯ್ಸ್, ಕೊನೆಗೂ ಒಂದು ಒಳ್ಳೆ ಸೇಫ್ ಪ್ಲೇಸ್ಗೆ ಬಂದು ಕೂತಿದ್ದೀವಿ ಗಾಯ್ಸ್. ಇವಾಗ ಅಷ್ಟು ದೂರದಿಂದ ಓಡಿ ತುಂಬಾ ಸುಸ್ತಾಗಿತ್ತು. ಸೊ ನೋಡ್ತಾ ಇರ್ಬೋದು ಎಲ್ಲ ಬಂದು ಇಲ್ಲಿ ಕೂತಿದ್ದೀವಿ. ಕಾರಣ ಏನಂತಂದರೆ ನಿಮಗೆ ಗೊತ್ತು, ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ನಾವು ಕದ್ದು ಮುಚ್ಚಿ ಬಂದಿದ್ದೀವಿ. ಈ ಥರ ಎಲ್ಲ ಬರೋದು ತಪ್ಪು, ರೂಲ್ಸ್ನ ಬ್ರೇಕ್ ಮಾಡಿ ಬರ್ತಾ ಇದ್ದೀವಿ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಸೊ ಇವಾಗ ಇವರಿಬ್ರು ನಮ್ಮನ್ನ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವರಿಬ್ರು ಗಾಯ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವರಿಬ್ರೆ ಅಲ್ಲಿ ನೋಡಿಕೊಂಡು ಬಂದಿದ್ರು. ಅಲ್ಲಿ ಹತ್ರಕ್ಕೆ ಇವರಿಬ್ರೇ ಹತ್ರಕ್ಕೆ ಹೋಗಿದ್ರು. ಇವರಿಂದಾನೇ ನಮಗೆ ವಿಷಯ ತಿಳಿಯಿತು ಪೊಲೀಸರು ಬಂದಿದ್ದಾರೆ ಅಂತ. ಲೋ ಹೇಳಿ, ಇವಾಗ ಏನಾಯ್ತು? ಪೊಲೀಸರು ಬಂದಿದ್ರ ನಿಜವಾಗ್ಲೂ? ಸಾಲ್ವಿನವ್ರು ನೋಡಕ್ ಹೋಗಿದ್ದೆ, ಕೆಳಗಡೆ ಇಳ್ಬಿಟ್ಟಿದ್ರು. ಜೋರಾಗೇಳು. ನಾನು ಸಾಲ್ವಿನ ನೋಡಕ್ ಹೋಗಿದ್ದೆ. ಸಾಲ್ವಿನು ಮತ್ತೆ ನಿಂಗರಾಜು ಅವ್ರು ಕೆಳಗಡೆ ಇಳಿದ್ಬಿಟ್ಟಿದಾರ ಫುಲ್ಲು. ಎಲ್ಲಿ ಗಂಟು ಹೋಗಿದ್ದಾರೆ ಅವರು? ಫುಲ್ ಕೆಳಗಡೆ ಅಂದ್ರೆ ಅಲ್ಲಿ ಫಾಲ್ಸ್ ಹತ್ರ ನೀರು. ಲೋ ಅದು ಯಾಗೋದ್ರ ಅವರು? ನಮ್ಗೆ ಭಯ ಆಗ್ತಿತ್ತಲ್ಲ. ನೋಡಕ್ ಹೋಗಿದ್ವಿ, ಅವ್ರನ್ನ ಹುಡಿಕೊಂಡು ಹೋಗಿದ್ರಾ? ಅಲ್ಲಿ ಪೊಲೀಸ್ನವ್ರು ಇದ್ರು, ಅದಕ್ಕೆ ಓಡ್ ಬಂದ್ವಿ ಕಣ. ಪೊಲೀಸ್ನವ್ರಿದ್ರಾ? ಏನ್ ಮಾಡ್ತಾ ಇದ್ರು? ಫೋಟೋ ತೆಗಿತಾ ಇದ್ರು ಕಣರು. ಇದು ಆಕ್ಚುಲಿ ಚೆನ್ನಾಗಿದೆ. ಎಲ್ರದ್ದು ಯಾರ್ಯಾರು ಬಂದಿದ್ದಾರೆ ಅಂತ ಫೋಟೋ ತೆಗಿತಾ ಇದ್ರು. ಅದಕ್ಕೆ ಮತ್ತೆ ನಾವು ಬಂದ್ಬಿಟ್ವಿ ಕಣ. ಎಷ್ಟು ಜನ ಇದ್ರು? ಒಂದು 6 ಸೀಟ್ ಇದ್ರು ಕಣ. 6 ಸೀಟು? ಏನು ಒಂದು ಹೇಳಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. 6 ಮೆಂಬರ್ಸ್ ಗಾಯ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಇವ್ರು ಹೇಳಿರೋ ಪ್ರಕಾರ 6 ಮೆಂಬರ್ಸ್ ಪೊಲೀಸರು ಇದ್ರಂತೆ. ಲೋ ಬಟ್ ಆದ್ರೂ ಅದು ಅವರು ಆ ಫಾಲ್ಸ್ನ ಫೋಟೋ ತೆಗಿತಿದ್ರೆ ನೋಕೋಣ, ನೀವು ಎದುರ್ಕೊಂಡು ಬಂದಿದ್ದಾರೆ ಏನೋ? ಯಾರ್ಯಾರು ಬಂದಿದ್ದಾರೆ ಅವ್ರನ್ನೇ ಫೋಟೋ ತೆಗಿತಿದ್ರು. ಅದೇ ಹೇಳ್ತೀಯಾ? ನಮ್ಮನ್ನೇ ಫೋಟೋ ತಗೊಂಡ್ರು. ನೀನು ಕ್ಯಾಮ್ರಾದಲ್ಲಿ ಬಿದ್ದ ನೀನು. ಈಗೇನು ಮಾಡ್ತೀಯಾ? ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಓಡ್ ಬಂದ್ವಿ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರಿಗೆ ಸಾಲ್ವಿನ್ ಅವ್ರಿಗಾರು ಫೋನ್ ಹಾಕೋ, ಸಾಲ್ವಿನ್ ನಿಂಗರಾಜ್ ಅವ್ರಿಗೆ ಫೋನ್ ಹಾಕಿ. ಲೋ ಫೋನ್ ಹಾಕಿ. ಏನಂದ್ರು? ಬರ್ತಾ ಇದ್ದಾರಾ? ಬೇಗ ಫೋನ್ ಹಾಕು, ಹೊಂಟೋಗೋಣ. ಅಲ್ಲಿ ಗಾಡಿ ಪಾರ್ಕಿಂಗಲ್ಲಿದೆ. ಗಾಡಿ ಹತ್ರ ಹೋಗೋದಕ್ಕೆ ಇನ್ನೂ 1 ಕಿಲೋಮೀಟರ್ ಆಗ್ಬೋದು. ಗಾಯ್ಸ್ ನೋಡ್ತಾ ಇರ್ಬೋದಲ್ವ, ಇಲ್ಲಿ ನಾವಿವಾಗ ಗಾಡಿ ಹತ್ರ ಬಂದಿದ್ದೀವಿ. ಸೊ ಅವರಿಬ್ರಿಗೋಸ್ಕರ ವೆಯ್ಟ್ನ ಮಾಡ್ತಾ ಇದ್ದೀವಿ. A few moments later. ಗಾಯ್ಸ್ ಇವರು ಕೂಡ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಗಾಯ್ಸ್ ಇವಾಗ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಇವರೇ ಆ ಅದೃಷ್ಟವಂತರು. ಹೊಸ ಬೆಳಕು ಯಾಕಂದ್ರೆ ಕೆಳಗಡೆ ಹೋಗಿ ನೋಡಿದ್ದಾರೆ. ನಿಮ್ಮ ಅಭಿಪ್ರಾಯ ಏನ್ ಹೇಳ್ತಿರೋ? ಹೇಳ್ರಪ್ಪ, ಹೇಳ್ರು. ಕೆಲವೇ ದಿನಗಳಲ್ಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಅಪ್ಲೋಡ್ ಮಾಡ್ತೀನಿ, ನೋಡ್ತೀನಿ. ಗೈಸ್ ನೋಡ್ತಾ ಇದೀರಲ್ವಾ, ತುಂಬಾನೇ ಎಂಜಾಯ್ಮೆಂಟ್ ಅಲ್ಲಿ ಇದ್ದಾರೆ. ಗಾಯ್ಸ್ ಇಲ್ಲಿಗೆ ನಮ್ಮ 1 ಡೇ ಟ್ರಿಪ್ ಎಂಡ್ ಆಗಿದೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ವ್ಲಾಗ್ನ ನೋಡಿ ನೀವು ಕಾಮಿಡಿನ ತಗೊಂಡು ಎಷ್ಟು ಎಂಜಾಯ್ ಮಾಡಿದ್ದೀರಾ ಅಂತ ಕಮೆಂಟ್ನ ಮಾಡಿ. ನಡಿ ಮಾಮ್ಸ್ ಗೈಸ್ ಟ್ರಿಪ್ನ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಬರ್ತಾ ಇದ್ದಂಥ ನಮಗೆ ದಾರಿಲಿ ಬರುವಾಗ ಅಲ್ಲಿ ಆದಂಥ ಒಂದು ಘಟನೆಯನ್ನು ನೋಡಿ ತುಂಬಾ ಬೇಜಾರಾಯಿತು. ಒಂದು ಕಾರ್ ಮತ್ತು ಬೈಕ್ಗೆ ಆಕ್ಸಿಡೆಂಟ್ ಆಗಿ ಬೈಕ್ಲಿ ಇದ್ದಂಥ ಇಬ್ಬರಲ್ಲಿ ಒಬ್ಬನಿಗೆ ಕಾಲೇ ಕಟ್ಟಾಗೋಗಿದೆ. ಹಾಗೆ ಇನ್ನೊಬ್ಬನಿಗೆ ಸೀರಿಯಸ್ ಇಂಜುರಿ ಆಗಿ ಬದುಕುಳಿಯೋದೇ ಡೌಟ್ ಅನ್ನೋ ಹಾಗಿದೆ. ಕಾರ್ನಲ್ಲಿದ್ದವರು ಕೂಡ ಇಂಜುರಿಯಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿದ್ದಾರೆ. ಗೈಸ್ ಒಂದು ಟ್ರಿಪ್ಗೆ ಹೋದಾಗ ಥ್ರಿಲ್ಗೋಸ್ಕರ ಸ್ಪೀಡಾಗಿ ಹೋಗ್ತೀರಾ, ಬಟ್ ರಿಮೆಂಬರ್ ಒನ್ ಥಿಂಗ್,
ಥ್ರಿಲ್ನ ಬೇಕಿದ್ರೆ ಬೇರೆ ಕಡೆಯಿಂದ ಕೂಡ ತಗೋಬಹುದು. ಬಟ್ ಅದೇ ಥ್ರಿಲ್ಗೋಸ್ಕರ ಸ್ಪೀಡಾಗಿ ಹೋಗಿ ನಿಮ್ಮ ಪ್ರಾಣನ ಕಳೆದುಕೊಂಡ್ರೆ ನಿಮ್ಮನ್ನೇ ನಂಬ್ಕೊಂಡಿರೋ ನಿಮ್ಮ ತಂದೆ ತಾಯಿಗೆ ಮತ್ತೆ ನಿಮ್ಮಂಥ ಮಗ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವ್ರಿಗೋಸ್ಕರ ಆದರೂ ಗಾಡಿಯಲ್ಲಿ ಹೋಗಬೇಕಾದ್ರೆ ಹೆಲ್ಮೆಟ್ನ ಹಾಕಿ ಡ್ರೈವ್ ಮಾಡಿ. ಹಾಗೆ 4 ವೀಲರ್ಲಿ ಹೋಗಬೇಕಾದ್ರೆ ಸೀಟ್ ಬೆಲ್ಟ್ನ ಹಾಕಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಸುರಕ್ಷಿತವಾಗಿರಿ. ಇನ್ ಕೇಸ್ ನೀವು ಡೆತ್ ಆದರೆ ಅದರಿಂದ ನಿಮ್ಮ ಮನೆಯವರು ನೆಮ್ಮದಿನ ಕಳ್ಕೊಳ್ಬೇಕಾಗತ್ತೆ. ಸೊ ಡ್ರೈವ್ ಕೇರ್ಫುಲಿ, ಲೈಫ್ ನೆವರ್ ಗಿವ್ಸ್ ಸೆಕೆಂಡ್ ಚಾನ್ಸ್ ಅಂತ ಹೇಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗಿಂದ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತ ಅಂದ್ರೆ ಮಾತ್ರ ವಿಡಿಯೋಗೆ ಲೈಕ್ನ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ಕಾಮೆಂಟ್ನ ಮಾಡಿ.